ಸ್ನೇಹಿತರೆ, ಊಹೆ ಮಾಡಿ ಮಧ್ಯರಾತ್ರಿ ಮೌನವಾಗಿದೆ. ಎಲ್ಲರೂ ಮಲಗಿದ್ದಾರೆ. ಆದ್ರೆ ನೀವು ಹೆಜ್ಜೆ ಶಬ್ದ ಕೇಳ್ತಾ ಇದ್ದೀರಿ. ಹಾಲ್ಗೆ ಬಂದು ನೋಡಿದ್ರೆ ಅದು ನಿಮ್ಮ ಮನೆಯವ್ರೆ. ಆದ್ರೆ ಕಣ್ಣು ಅರ್ಧ ಮುಚ್ಚಿ ಮುಖದಲ್ಲಿ ಏನೂ ಎಕ್ಸ್ಪ್ರೆಷನ್ ಇಲ್ಲ, ಮಾತಿಲ್ಲ. ಹೌದು, ಇದೇ ಸ್ವಪ್ನ ನಡಿಗೆ. ನೋಡಿ, ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದಕ್ಕೆ ಸೋಮ್ನಾಂಬುಲಿಸಂ ಅಂತಾರೆ. ಇದು ಸಾಮಾನ್ಯವಾಗಿ ತುಂಬಾ ಡೀಪ್ ಆಗಿ ಮಲಗಿದ್ರೆ ಸಂಭವಿಸುತ್ತೆ. ಆ ಸಮಯದಲ್ಲಿ ಮೆದುಳಿನಲ್ಲಿ ಯೋಚಿಸುವ ಭಾಗ ನಿದ್ರೆಯಲ್ಲಿರುತ್ತೆ, ಆದ್ರೆ ದೇಹದಲ್ಲಿ ಚಲಿಸುವ ಭಾಗ ಎಚ್ಚರಿಕೆಯಿಂದ ಇರುತ್ತೆ. ವಿಚಿತ್ರ ಅಲ್ವಾ? ಇದೇ ಪರಿಣಾಮಕ್ಕೆ ವ್ಯಕ್ತಿ ಮಲಗಿದ್ರು ನಡೀತಾನೆ, ಕೆಲವೊಮ್ಮೆ ಮಾತನಾಡ್ತಾನೆ, ಬಾಗಿಲು ತೆರಿತಾನೆ, ಮನೆ ಹೊರಗೂ ಹೋಗ್ತಾನೆ. ಆದ್ರೆ ಆ ವ್ಯಕ್ತಿಗೆ ಇದ್ಯಾವ್ದು ಅರಿವಿರಲ್ಲ. ನಿಮಗೆ ನಾನು ಕುತೂಹಲಕಾರಿ ವಿಚಿತ್ರವಾದ ಕೆಲವು ಸತ್ಯ ಘಟನೆನ ಹೇಳ್ತೀನಿ. ಲಂಡನ್ ನಲ್ಲಿ ಒಬ್ಬ ವ್ಯಕ್ತಿ ನಿದ್ರೆಯಲ್ಲೇ ಎತ್ಕೊಂಡು ಸುಮಾರು 15 ಕಿಲೋಮೀಟರ್ ನಡೆದುಕೊಂಡೇ ಹೋಗಿದ್ರಂತೆ. ಬೆಳಗ್ಗೆ ಎದ್ದು ನೋಡಿದಾಗ ತಾನು ಬೇರೆ ಊರಲ್ಲಿರೋದು ಅವನಿಗೆ ಗೊತ್ತಾಗಿ ಶಾಕ್ ಆಯ್ತಂತೆ. ಇನ್ನೊಂದು ಘಟನೆ ಅಮೆರಿಕಾದಲ್ಲಿ ಓರ್ವ ಮಹಿಳೆ ನಿದ್ರೆಯಲ್ಲೇ ಹೋಟೆಲ್ ಕಿಚನ್ಗೆ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರಂತೆ. ಇನ್ನು ಕೆಲವರು ಫೋನ್ ಕೂಡ ಮಾಡಿ ಮಾತನಾಡಿದ್ದಾರೆ, ಆದ್ರೆ ಅವರಿಗೆ ಬೆಳಗ್ಗೆ ಅದು ನೆನಪೇ ಇರೋದಿಲ್ಲ. ಸ್ವಪ್ನ ನಡಿಗೆಯಲ್ಲಿರೋರು ತಮ್ಮ ಕಾರ್ಯದ ಬಗ್ಗೆ ಎಚ್ಚರದಲ್ಲಿ ಇರುವುದೇ ಇಲ್ಲ. ಇದೇ ಅವರಿಗೆ ಕೆಲವೊಮ್ಮೆ ಅಪಾಯಕಾರಿಯಾಗಿಸುತ್ತೆ. ಹಾಗಾದ್ರೆ ಈ ಸ್ವಪ್ನ ನಡಿಗೆ, ಸ್ವಪ್ನ ಮಾತು ಯಾವ ಕಾರಣದಿಂದ ಬರುತ್ತೆ? ಸ್ನೇಹಿತರೆ, ಇದಕ್ಕೆ ಕಾರಣ ಕಡಿಮೆ ನಿದ್ರೆ ಹಾಗೂ ಕೆಲಸದಲ್ಲಿ ಅತಿಯಾದ ಒತ್ತಡ. ಕೆಲವರಿಗೆ ಕುಟುಂಬದಿಂದಲೇ ಬಂದ ಜನ್ಮತಃ ಗುಣ. ಇದು ಮಕ್ಕಳಲ್ಲಿ ಹೆಚ್ಚು ಕಾಣಸಿಗುತ್ತೆ. ಕಾರಣ ಅವರ ನಿದ್ರೆ ಚಕ್ರಪೂರ್ಣವಾಗಿರುವುದಿಲ್ಲ. ಒಂದೊಂದು ಬಾರಿ ನೀವು ನೋಡಿರಬಹುದು, ಹಸುಗೂಸು ನಿದ್ರೆ ಕಣ್ಣಲ್ಲೇ ಮುಗುಳ್ನಗ್ತಿರುತ್ತೆ. ಇದು ನಿದ್ರೆಯ ಚಕ್ರ ಆ ಮಗುವಿಗೆ ಇನ್ನು ಪೂರ್ಣವಾಗಿಲ್ಲ ಎಂದು ವಿಜ್ಞಾನ ಹೇಳುತ್ತೆ. ಇನ್ನೊಂದು ನಂಬಿಕೆ ಏನ್ ಗೊತ್ತಾ? ಸ್ವಪ್ನ ನಡಿಗೆಯವರನ್ನ ಎಚ್ಚರಿಸಲೇಬಾರದು. ಎಚ್ಚರಿಸಿದರೆ ಅಪಾಯ. ಸತ್ಯ ಏನಂದ್ರೆ, ಎಚ್ಚರಿಸಿದರೆ ಅವರು ಗಾಬರಿ ಆಗ್ತಾರೆ, ಗೊಂದಲಗೊಳಗಾಗ್ತಾರೆ, ಆದ್ರೆ ಪ್ರಾಣಾಪಾಯ ಕಡಿಮೆ. ಮುಖ್ಯವಾಗಿ ಅವರಿಗೆ ಗಾಯವಾಗದಂತೆ ಅಪಾಯಕಾರ ಸ್ಥಳದಿಂದ ದೂರ ಮಾಡಿ, ಹಾಗೆ ಅವರನ್ನ ಕೈ ಹಿಡಿದು ಅವರ ಸ್ಥಳಕ್ಕೆ ಕರೆತರುವುದು ಉತ್ತಮ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸ್ವಪ್ನ ನಡಿಗೆಯವರು ಇದ್ರೆ ಎಲ್ಲಾ ಕಿಟಕಿ ಬಾಗಿಲನ್ನ ಲಾಕ್ ಮಾಡಿ ಇಡಿ. ನೆಲದಲ್ಲಿ ಅಡ್ಡದಿಡ್ಡಿ ವಸ್ತುಗಳನ್ನ ಇಡಬೇಡಿ. ಅಪಾಯಕಾರಿ ವಸ್ತುವಂತೂ ಇಡೋದು ಬೇಡವೇ ಬೇಡ. ಮಲಗುವ ಮುನ್ನ ಯಾವುದೇ ಒತ್ತಡ ಸ್ಥಿತಿಯಲ್ಲಿ ಇರದೆ ಹಗುರ ಸಂಗೀತ ಕೇಳೋದು, ಧ್ಯಾನ ಮಾಡೋದು ಅಭ್ಯಾಸ ಮಾಡಿಸಿ. ಇನ್ನು ಸ್ವಪ್ನ ಮಾತಿನ ಬಗ್ಗೆ ಬರೋದಾದ್ರೆ, ವೈದ್ಯಕೀಯವಾಗಿ ಇದನ್ನ ಸಾಮ್ನಿಲಜಿ ಅಂತಾರೆ. ವ್ಯಕ್ತಿ ನಿದ್ರೆಯಲ್ಲೇ ಮಾತನಾಡುವುದು, ಕೆಲವೊಮ್ಮೆ ಸ್ಪಷ್ಟ ವಾಕ್ಯಗಳು, ಕೆಲವೊಮ್ಮೆ ಅಸಂಬದ್ಧ ಪದಗಳು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಅವರಿಗೆ ಬೆಳಗ್ಗೆ ಇದ್ಯಾವುದೂ ನೆನಪಿರಲ್ಲ. ನಮಗೊತ್ತಾ, ಅಮೆರಿಕಾದಲ್ಲಿ ಒಬ್ಬ ವ್ಯಕ್ತಿ ನಿದ್ರೆಯಲ್ಲೇ ಫೋನ್ ನಲ್ಲಿ ಆರ್ಡರ್ ಮಾಡಿದ್ದಾನೆ. ಬೆಳಗ್ಗೆ ಎದ್ದು ಅವನಿಗೆ ಏನೂ ನೆನಪಿಲ್ಲ ಅಂತೆ. ನೋಡಿ, ಸಾಮಾನ್ಯವಾಗಿ ಸ್ವಪ್ನ ಮಾತು ಅಪಾಯಕಾರವಲ್ಲ, ಆದ್ರೆ ಹೆಚ್ಚು ಬಾರಿ ಆಗ್ತಿದ್ರೆ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಇದಾಗಿತ್ತು ಸ್ವಪ್ನ ಮಾತು ಮತ್ತು ಸ್ವಪ್ನ ನಡಿಗೆ. ಮುಂದಿನ ಬಾರಿ ನೀವು ಮಧ್ಯರಾತ್ರಿ ಹೆಜ್ಜೆ ಶಬ್ದ ಕೇಳಿದ್ರೆ ನೆನ್ಪಿಡಿ, ಅದು ಕನಸಿನ ಲೋಕವೋ ಅಥವಾ ನಿಮ್ಮ ಹಾಲ್ನಲ್ಲೋ ಎಂದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಕಾವ್ಯ ಧ್ವನಿ. ಧನ್ಯವಾದಗಳು.